ಸ್ನೇಹಿತರೆ, ನೀವೆಲ್ಲ ಗಮನಿಸಿರ್ಬೋದು, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಕಾಂಟ್ರವರ್ಸಿ ಆಗಿದೆ. ಸ್ಟಾರ್ ಡೈರೆಕ್ಟರ್ ಪ್ರೇಮ್ ಡೈರೆಕ್ಟ್ ಮಾಡಿರುವಂತಹ ಕೆಡಿ ದಿ ಡೆವಿಲ್ ಸಿನಿಮಾದ ಸರ್ಸೆ ನಿನ್ನ ಸೆರಗ ಸರ್ಸೆ ಈ ಒಂದು ಸಾಂಗ್ ಈಗ ದೊಡ್ಡ ಕಾಂಟ್ರವರ್ಸಿ ಆಗಿದೆ. ಈ ಸಾಂಗ್ ನಮ್ಮ ಸ್ಯಾಂಡಲ್ವುಡ್ ಅಷ್ಟೇ ಅಲ್ಲ, ಬಾಲಿವುಡ್ ನಲ್ಲೂ ಇವಾಗ ದೊಡ್ಡ ಕಾಂಟ್ರವರ್ಸಿ ಆಗಿದೆ. ಈ ಒಂದು ಸಿನಿಮಾದ ನಾಯಕ ನಟನಾಗಿ ಧ್ರುವ ಸರ್ಜಾ ನಟನೆ ಮಾಡ್ತಾ ಇದ್ದಾರೆ, ಹಾಗೂ ಇದರ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅರ್ಜುನ್ ಜನ್ಯ ಮಾಡಿರ್ತಾರೆ. ಈಗ ಇದು ಬಾಲಿವುಡ್ ನಲ್ಲೂ ಕಾಂಟ್ರವರ್ಸಿ ಆಗಿರೋಕೆ ಕಾರಣ, ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಹಿಂದಿಯಲ್ಲೂ ಕೂಡ ರಿಲೀಸ್ ಆಗಿದೆ. ಆದ್ರೆ ಜನರು ಮಾತ್ರ ಈ ಒಂದು ಸಾಂಗ್ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ನೇಹಿತರೆ, ಈ ಒಂದು ಸಾಂಗ್ ಇದೇ ಮಾರ್ಚ್ ಯೂಟ್ಯೂಬ್ ನಲ್ಲಿ ರಿಲೀಸ್ ಆಗಿ ವೈರಲ್ ಆಗಿ ವ್ಯೂಸ್ ಕೂಡ ಪಡ್ಕೊತು. ಹಾಗೆ ಈ ಒಂದು ಸಾಂಗ್ ನಲ್ಲಿ ಸಂಜಯ್ ದತ್, ನೋರಾ ಫತಾಯಿ ಹೆಜ್ಜೆಯನ್ನ ಹಾಕಿದ್ದಾರೆ. ಆದ್ರೆ ಈ ಒಂದು ಸಾಂಗ್ ಈಗ ದೊಡ್ಡ ಕಾಂಟ್ರವರ್ಸಿ ಆಗಿದೆ. ಈ ಸಾಂಗ್ ನಲ್ಲಿ ಇರುವಂತಹ ಲಿರಿಕ್ಸ್ ಹಾಗೂ ಡ್ಯಾನ್ಸ್ ಸ್ಟೆಪ್ ಗಳು ವಲ್ಗರ್ ಆಗಿವೆ, ಹಾಗೂ ವುಮೆನ್ ಡಿಗ್ನಿಟಿಗೆ ರೆಸ್ಪೆಕ್ಟ್ ಕೊಡೋದಿಲ್ಲ ಅಂತ ಹೇಳಿ ಮಾನವ ಹಕ್ಕುಗಳ ಆಯೋಗ ಇವಾಗ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಇದರ ಜೊತೆಗೆ ಸಿಂಗರ್ ಅರ್ಮಾನ್ ಮಲ್ಲಿಕ್ ಕೂಡ ಇಂಡೈರೆಕ್ಟ್ ಆಗಿ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಅವರು ಇತ್ತೀಚಿನ ಸಾಂಗ್ಸ್ ನಲ್ಲಿ ಚೀಪ್ ಮತ್ತು ವಲ್ಗರ್ ಲಿರಿಕ್ಸ್ ಗಳು ಹೆಚ್ಚಾಗಿವೆ, ಸೋಷಿಯಲ್ ಮೀಡಿಯಾನಲ್ಲಿ ಕ್ರಿಟಿಸೈಸ್ ಮಾಡ್ತಿದ್ದಾರೆ ಅಂತ ಹೇಳಿ. ಈ ಒಂದು ಕಾರಣಕ್ಕೆ ಈಗ ಈ ಒಂದು ಸಾಂಗ್ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಡಿಸ್ಕಷನ್ ಟಾಪಿಕ್ ಆಗಿ ಉಳಿದಿದೆ. ಕೆಲವರು ಇದು ಜಸ್ಟ್ ಎಂಟರ್ಟೈನ್ಮೆಂಟ್ ಅಂತ ಸಪೋರ್ಟ್ ಮಾಡ್ತಿದ್ದಾರೆ, ಇನ್ನು ಕೆಲವರು ಇದು ತಪ್ಪು ಅಂತ ಕ್ರಿಟಿಸೈಸ್ ಮಾಡ್ತಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ಈ ಒಂದು ಸಾಂಗ್ ನ ಬಗ್ಗೆ ನಿಮ್ಮ ಒಪಿನಿಯನ್ ಏನಂತ ಕಮೆಂಟ್ ಮೂಲಕ ತಿಳಿಸಿ.